ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ತೋರಿಸಿಕೊಡ್ತೀನಿ. ಶುಕ್ರವಾರ ವಿಶೇಷ. ನಾಳೆಗೆ ಚಾತುರ್ಮಾಸ ಮೊದಲು ರಂಗೋಲಿ ಅಲಂಕಾರಕ್ಕೋಸ್ಕರ ನಾಳೆಗೆ ಹಾಕುವ ರಂಗೋಲಿ ಇವತ್ತೇ ಒಂದು ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿನಿ. ನಿಮಗೆ ಕೂಡ ಈ ರಂಗೋಲಿನೇ ತೋರಿಸಿಕೊಡ್ತೀನಿ. ಇವತ್ತು ರಂಗೋಲಿ ಇದೇ ರಂಗೋಲಿ ಅಲಂಕಾರ ಹಾಕೀನಿ. ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾ ಇರಲ್ಲ ಚಾತುರ್ಮಾಸ ರಂಗೋಲಿ ಏನೇನು ಹಾಕಬೇಕು ಅಂತ ಹೇಳಿ. ಮೊದಲಿಗೆ ಶ್ರೀಕಾರ ಹಾಕಿ 2 ಪದ್ಮ ಬರೆದು ತೋರಣ ಹಾಕಿ 5 ಶಂಖ 5 ಚಕ್ರ ದಶಾವತಾರ ರೂಪ ಬರುವಂಗ 10 ಶಂಖ ಚಕ್ರ ಅಲಂಕರಿಸಿನಿ. ಚಾತುರ್ಮಾಸ ಮೊದಲು ಕೃಷ್ಣನ ರೂಪ ಅಲಂಕಾರ ಹಾಕಬೇಕು ಅಂತ ಹೇಳಿ ಬಲರಾಮ ಕೃಷ್ಣನ ರಂಗೋಲಿ ತೋರಿಸಿಕೊಡ್ತೀನಿ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿ ಹಾಕಬೇಕು ಅನಿಸಿದರೆ ಮಾತ್ರ ತಪ್ಪಲಾರದೆ ಈ ರಂಗೋಲಿನ ಹಾಕುವ ಪ್ರಯತ್ನ ಮಾಡಿರಿ. ಜೊತೆಗೆ 9 ವಾಸುದೇವನ ಪದ್ಮ, 33 ಗೋಪದ್ಮ, ಅಂಬಾರಿ, ಕಾಮಧೇನು, ಜಯ ವಿಜಯ ಇವೆಲ್ಲ ರಂಗೋಲಿ ಅಲಂಕರಿಸಿನಿ. ಹನುಮನ್ನ ಕಮಲದಿಂದ ಅಲಂಕರಿಸಿನಿ. ಗರುಡನ್ನ ಹನುಮನ್ನ 2 ಕಮಲದಿಂದನೇ ಅಲಂಕರಿಸಿನಿ. ಚಾತುರ್ಮಾಸ ರಂಗೋಲಿ ಸಂಕಲ್ಪ ಹಿಡಿದರೆ ಮಾತ್ರ ನಾಳಿನಿಂದ ರಂಗೋಲಿನ ಶುರು ಮಾಡಬೇಕು. 4 ತಿಂಗಳು ಇವೆಲ್ಲ ರಂಗೋಲಿಗಳೆಲ್ಲ ಸಂಕಲ್ಪ ಹಿಡಿದರೆ ಮಾತ್ರ ಪ್ರತಿದಿನ ಒಂದು ರಂಗೋಲಿನ ಅಲಂಕರಿಸಿ ಹಾಕಬೇಕು. ಒಂದು ವೇಳೆ ಸಂಕಲ್ಪ ಹಿಡಿದರೆ ಮಾತ್ರ 33 ಗೋಪದ್ಮ, ಶಂಖ ಚಕ್ರ, ಗೋವಿನ ರಂಗೋಲಿ ಇವೆಲ್ಲ ಸಂಕಲ್ಪ ಹಿಡಿದು ಪ್ರತಿದಿನ 4 ತಿಂಗಳು ತಪ್ಪಲಾರದೆ ಹಾಕಬೇಕು. ನಡುವ ಏನನ್ನ ಅವಕಾಶ ಇರಲ್ಕಿರೆ ಮಾತ್ರ ಮತ್ತೆ ಮರುದಿವಸಲಿಂತ ಮಾಡಬೇಕು. ನಾನು 33 ಗೋಪದ್ಮ, ಗೋವು, ಶಂಖ ಚಕ್ರ 2 ಕಲಿತು 10 ಮತ್ತು 33 ಗೋಪದ್ಮ, ಗೋವು ಇವೆಲ್ಲ ರಂಗೋಲಿ ಪ್ರತಿನಿತ್ಯ ದಿನಾಗೂ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿನಿ. ಜೊತೆಗೆ ದಿನನಿತ್ಯ ಹಾಕುವ ರಂಗೋಲಿಗಳು ಪ್ರತಿದಿನ ಒಂದು ರಂಗೋಲಿ ಮಾತ್ರ ಅಲಂಕಾರ ಹಾಕಿ ನಿಮ್ಮೆಲ್ಲರಿಗೂ ಕೂಡ ತೋರಿಸಿಕೊಡ್ತೀನಿ. ದಿನನಿತ್ಯ ಹಾಕುವ ರಂಗೋಲಿ ಜೊತೆಗೆ ಹೊಸ ಹೊಸ ರಂಗೋಲಿಗಳು ಕೂಡ ತೋರಿಸಿಕೊಡ್ತೀನಿ. ದೇವರ ರಂಗೋಲಿಗಳು ಪ್ರತಿಯೊಂದು ರಂಗೋಲಿನ ಅಲಂಕರಿಸಿ ತೋರಿಸಿಕೊಡ್ತೀನಿ. ನೋಡಿರಲ್ಲ, ಕೃಷ್ಣನ ರಂಗೋಲಿ ಸಿಂಪಲಾಗಿ ಮುಖ ಅಲಂಕಾರ ಹಾಕಿ ಕಮಲದಿಂದಾನೇ ದೇವ್ರ ರಂಗೋಲಿ ಅಲಂಕರಿಸಿನಿ. ನಾಳೆಗೆ ಚಾತುರ್ಮಾಸ ಮೊದಲು ತಪ್ಪಲಾರದೆ ಕೃಷ್ಣನ ರಂಗೋಲಿ ಇರಲೇಬೇಕು ಅಂತ ಹೇಳಿ ಬಲರಾಮ ಕೃಷ್ಣ ರಂಗೋಲಿ ಹಾಕ್ತಾಯಿನಿ. ನಾಳೆಗೆ ಇದೇ ರಂಗೋಲಿ ಕೂಡ ಮತ್ತೊಂದು ಸಲ ಹಾಕ್ತೀನಿ. ಒಂದು ವೇಳೆ ರಂಗೋಲಿ ಇಷ್ಟ ಆದರೆ ನೀವೆಲ್ಲರೂ ಕೂಡ ನಾಳೆಗೆ ಈ ರಂಗೋಲಿನ ಹಾಕ್ತೀರಿ ಅಂತ ಹೇಳಿ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ತೋರಿಸಿಕೊಡ್ತಾಯಿನಿ. ನಾನು ಕೂಡ ಒಂದು ಸಲ ಹಾಕಿ ನೋಡಬೇಕು ಅಂತ ಹೇಳಿ ಇವತ್ತು ಇದೇ ರಂಗೋಲಿನ ಅಲಂಕರಿಸಿನಿ. ನಾಳೆ ವಿಶೇಷ ಏಕಾದಶಿ, ತಪ್ಪಲಾರದೆ ಲಕ್ಷ್ಮೀದೇವಿ ವೆಂಕಟರಮಣ ರಂಗೋಲಿ ಕೂಡ ಅಲಂಕರಿಸ್ತೀನಿ. ಅದನ್ನು ಕೂಡ ಮುಂದಿನ ವೀಡಿಯೋದಾಗ ರಂಗೋಲಿನ ತೋರಿಸಿಕೊಡ್ತೀನಿ. ನಾಳಿನಿಂದ 4 ತಿಂಗಳು ಅಕ್ಷಯ ಪಾತ್ರೆ ರಂಗೋಲಿ ಕೂಡ ಹಾಕ್ತೀನಿ. ಒಂದು ವೇಳೆ ನಿಮಗೆ ಅವಕಾಶ ಇದ್ದರೆ ನಿಮ್ಗೆ ರಂಗೋಲಿ ಬಂದರೆ ಮಾತ್ರ ತಪ್ಪಲಾರದೆ ನೀವು ಕೂಡ ನಾಳಿನಿಂದ ಅಕ್ಷಯ ಪಾತ್ರೆ ರಂಗೋಲಿ ತಪ್ಪಲಾರದೆ ಹಾಕುವ ಪ್ರಯತ್ನ ಮಾಡಿರಿ. ಮನೆಯಲ್ಲಿ ಪ್ರತಿದಿನ ನಿತ್ಯ ಹಾಕ್ತೀವಲ್ಲ ರಂಗೋಲಿ, ಈ ಚಾತುರ್ಮಾಸ ಎಲ್ಲ ನಾವು ಹಾಕುವ ರಂಗೋಲಿ ಅಲಂಕಾರ ಜೊತೆಗೆ ಅಕ್ಷಯ ಪಾತ್ರೆ ರಂಗೋಲಿ ಕೂಡ ಹಾಕುವ ಪ್ರಯತ್ನ ಮಾಡಿರಿ. ಮನೆಯಲ್ಲಿ ಎಲ್ಲ ಅಕ್ಷಯ ಆಗಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಅಂದುಕೊಂಡು ಅಕ್ಷಯ ಪಾತ್ರೆ ರಂಗೋಲಿ ಕೂಡ ನಾಳಿನಿಂದ ಶುರು ಮಾಡಿರಿ. ಅದು ರಂಗೋಲಿ ಒಂದು ವೇಳೆ ಹೊಸದವರು ನೋಡಿದರೆ ಮಾತ್ರ ಭಾಳ ಸರ್ತಿನೇ ರಂಗೋಲಿನ ತೋರಿಸಿಕೊಟ್ಟೀನಿ. ಒಂದು ವೇಳೆ ನಿಮ್ಗೆ ಬಂದರೆ ಮಾತ್ರ ನಾಳಿನಿಂದ ಶುರು ಮಾಡಿರಿ ರಂಗೋಲಿ. ಚಾತುರ್ಮಾಸ ರಂಗೋಲಿ ಜೊತೆಗೆ ಅಕ್ಷಯ ಪಾತ್ರೆ ರಂಗೋಲಿನ ಕೂಡ ಅಲಂಕರಿಸಿರಿ. ನಾಳಿನ ವೀಡಿಯೋದಾಗ ಅಕ್ಷಯ ಪಾತ್ರೆ ರಂಗೋಲಿ ಕೂಡ ಅಲಂಕಾರ ಹೆಂಗೆ ಹಾಕಿನೋ ನಾಳಿನ ವೀಡಿಯೋದಾಗ ತೋರಿಸಿಕೊಡ್ತೀನಿ. ನಾಳೆಗೆ ಮೊದಲನೇ ದಿವಸ ಚಾತುರ್ಮಾಸ ರಂಗೋಲಿ ಅಲಂಕಾರಕ್ಕೆ ಮೊದಲನೇ ದಿವಸ ಬಲರಾಮಕೃಷ್ಣ ರಂಗೋಲಿ ಮಾತ್ರ ನಾಳೆಗೆ ಮಾತ್ರನೇ ಅಲಂಕರಿಸ್ತೀನಿ. ದಿನಾಗೂ ಬೇರೆ ಬೇರೆ ಹೊಸ ರಂಗೋಲಿಗಳು, ದೇವರ ರಂಗೋಲಿ ಬೇರೆ ರೀತಿಯಲ್ಲಿ ಅಲಂಕಾರ ತೋರಿಸ್ಕೊಡ್ತೀನಿ. ಶೇಷದೇವರ ರೂಪ ಅಲ್ಲ ಬಲರಾಮ ದೇವರು. ನಾಳೆಗೆ ಮಾತ್ರ ಮೊದಲನೇ ದಿವಸ ಬಲರಾಮಕೃಷ್ಣ ದೇವರನ್ನ ಮಾತ್ರನೇ ಅಲಂಕರಿಸ್ತಾ ಇದ್ದೀನಿ. ದಿನಾಗೂ ಚಾತುರ್ಮಾಸ ರಂಗೋಲಿಯಲ್ಲಿ ಬೇರೆ ರೀತಿಯಲ್ಲಿ ಕೂಡ ಅಲಂಕಾರಗಳು ತೋರಿಸ್ಕೊಡ್ತೀನಿ. ನಾಳೆಗೆ ಮೊದಲನೇ ದಿವಸ ಈ ರಂಗೋಲಿ ಹಾಕ್ತೀರಿ ಅಂಥೇಳಿ ನಾನು ಹಾಕ್ತಾಯಿದ್ದೀನಿ, ನೀವೆಲ್ಲರೂ ಕೂಡ ಹಾಕ್ತೀರಿ ಅಂಥೇಳಿ ಮೊದಲಿಗೆ ತೋರಿಸಿಕೊಡ್ತಾಯಿದ್ದೀನಿ. ಸಮಯ ಅನುಕೂಲ ಆದರೆ ಮಾತ್ರ ಇವೆಲ್ಲ ರಂಗೋಲಿಗಳು ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇಲ್ಲ ಅಂದರೆ ಗೋಪದ್ಮ, ಅಂಬಾರಿ, ಕಾಮಧೇನುವಿನ ರಂಗೋಲಿ, ಶಂಖ ಚಕ್ರ, ಗದಾಪದ್ಮ, ಲಕ್ಷ್ಮೀನಾರಾಯಣ ಪಾದ ಮಾತ್ರ ಹಾಕಬೇಕು. ಶ್ರೀಕಾರ ಹಾಕಿ ಇವೆಲ್ಲ ಬರೆದು ಜಯ ವಿಜಯ ಪದ್ಮದಿಂದನೇ ಜಯ ವಿಜಯ ಬರೆದು ಅಲಂಕಾರ ಹಾಕಿರಿ. ಸಮಯ ಅನುಕೂಲ ಆದರೆ ಮಾತ್ರ ಇವೆಲ್ಲ ರಂಗೋಲಿಗಳು ಕೂಡ ದಿನನಿತ್ಯ ನೀವು ಹಾಕ್ತಿರಲ್ಲ ಅದೇ ಪ್ರಕಾರ ಇವೆಲ್ಲ ರಂಗೋಲಿ ಹಾಕಬಹುದು. ಸ್ವಲ್ಪ
ಪ್ರಾಕ್ಟೀಸ್ ಆದರೆ ಮಾತ್ರ ಸಿಂಪಲ್ಲಾಗಿ ಎಲ್ಲ ರಂಗೋಲಿಗಳು ಹಾಕಬೋದು. ಹೊಸಾಗ ರಂಗೋಲಿ ಹಾಕೋರು ಮಾತ್ರ ಗೋಪದ್ಮ, ಕೇಶವನಾಮ ಇವೆಲ್ಲ ರಂಗೋಲಿಗಳು ಅಲಂಕಾರ ಹಾಕ್ರಿ. ಶನಿವಾರ ವಿಶೇಷ ಹನುಮಂತ ದೇವ್ರ ರಂಗೋಲಿ ತೋರಿಸಿಕೊಡ್ತೀನಿ. ಸಂಜೀವಿನಿ ಬೆಟ್ಟ ಹೊಸ ರೀತಿಯಲ್ಲಿ ಹಾಕಿ ತೋರಿಸ್ತೀನಿ. ಚಾನಲ್ನ ಚೆಕ್ ಮಾಡ್ತೀರಿ. ಬಲರಾಮ ದೇವರಿಗೆ ಶೇಷದೇವ್ರನ್ನ ಅಲಂಕಾರ ಹಾಕೀನಿ. ಅದು ಸಣ್ಣದು ಹಾಕಿನಲ್ಲ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಮತ್ತೊಂದು ಸಲ ಕ್ಲಿಯರ್ ಹಾಕಿ ತೋರಿಸ್ತೀನಿ. ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡ್ಯಾರ, ಇವೆಲ್ಲ ರಂಗೋಲಿ ಹಾಕಲಿಕ್ಕೆ ಟೈಮ್ ಎಷ್ಟು ತೊಗೋತೀರಿ ಅಂಥೇಳಿ. ಸ್ವಲ್ಪ ನನ್ನ ಕೈಯಲ್ಲಿ ಬಡಾನೆ ರಂಗೋಲಿ ಹಾಕ್ತೀನಲ್ಲ, 1 ತಾಸಿನಲ್ಲಿ ಇವೆಲ್ಲ ರಂಗೋಲಿಗಳು ಐಗೆ ಹೋಗ್ತವೆ. ಹೊಸಾಗ ರಂಗೋಲಿ ಹಾಕೋರಿಗೆ ಸ್ವಲ್ಪ ಸಮಯ ತೊಗೋಬೇಕಾಗ್ತದೆ. ಆಗಲಿ ನಾನು ಆಲ್ರೆಡಿ ರಂಗೋಲಿ ಯಾವಾಗ ನಿತ್ಯ ಹಾಕ್ತೀನಲ್ಲ, ಅದಕ್ಕೆ ನಂಗೆ ಸ್ವಲ್ಪ ಬಡಾನೆ ಆಗ್ತದೆ. 1 ತಾಸಿನಲ್ಲಿ ಇವೆಲ್ಲ ರಂಗೋಲಿಗಳು ಕಂಪ್ಲೀಟ್ ಮಾಡ್ತೀನಿ. ಸ್ವಲ್ಪ ರಂಗೋಲಿಗಳು ಮಾತ್ರ ನಾನು ಕೂಡ ನಿಮ್ಮ ಥರನೇ ಪ್ರಾಕ್ಟೀಸ್ ಆಗಿಂದನೇ ಹಾಕ್ತೀನಿ. ಅವು ಮಾತ್ರ ಸ್ವಲ್ಪ ಹೆಚ್ಚು ಸಮಯ ತೊಗೋತಾವೆ. ಸಣ್ಣವು ಮಾತ್ರ ಬಡಾನೆ ಹಾಕ್ತೀನಿ. 1 ತಾಸಿನಲ್ಲೇ ಇವೆಲ್ಲ ರಂಗೋಲಿಗಳೆಲ್ಲ ಕಂಪ್ಲೀಟ್ ಮಾಡ್ತೀನಿ. ಬೆಳಿಗ್ಗೆ ರಂಗೋಲಿ ಹಾಕ್ತೀನಿ. ಮೆಸೇಜ್ ಮಾಡಿರಲ್ಲ ಸಾಯಂಕಾಲ ರಂಗೋಲಿ ಹಾಕ್ಬೋದಾ ಅಂಥೇಳಿ. ಸಾಯಂಕಾಲ ಕೂಡ ಹಾಕೋ ರಂಗೋಲಿಗಳು ಅವು ಕೂಡ ಒಂದು ಸಲ ವೀಡಿಯೋ ಮಾಡಿ ತೋರಿಸ್ತೀನಿ. ಜಯ ವಿಜಯ ಪದ್ಮದಿಂದನೇ ಬರೆದು ತೋರಿಸ್ತಾ ಇದ್ದೀನಿ. ಜಯ ವಿಜಯನ ಮುಖಚಿತ್ರದಿಂದನೇ ತೋರಿಸಿದರೆ ನಿಮಗೆಲ್ಲರಿಗೆ ಹಾಕೋದು ಕಷ್ಟ ಅಂತ ಹೇಳಿ ಮೆಸೇಜ್ ಮಾಡಿರಲ್ಲ, ಅದಕ್ಕೆ ಪದ್ಮದಿಂದನೇ ಪದ್ಮ ಬರೆದು ಅದಕ್ಕೆ ಜಯ ವಿಜಯ ಬರೆದರೆ ಸಾಕು. ತುಳಸಿ ಬೃಂದಾವನ ಕಟ್ಟಿ ಕೂಡ ಈಸಿಯಾಗಿ ತೋರಿಸಿಕೊಟ್ರಿ ಅಂತ ಹೇಳಿ ಮೆಸೇಜ್ ಮಾಡಿರಿ. ವಿಡಿಯೋನ ಈಗ ಚೆಕ್ ಮಾಡ್ತೀರಿ, ಸ್ಕಿಪ್ ಮಾಡಲ್ಲಂಗೆ ನೋಡಿದರೆ ತುಳಸಿ ಬೃಂದಾವನ ಕಟ್ಟಿ ಕೂಡ ಸಿಂಪಲಾಗಿ ತೋರಿಸಿಕೊಟ್ಟಿನಿ. ಇದೇ ಪ್ರಕಾರ ನೀವು ಕೂಡ ಇದೇ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಬಹುದು. ನಾಳೆಗೆ ಬೃಂದಾವನ ಕೂಡ ಅಲಂಕರಿಸಿರಿ. ರಂಗೋಲಿದಲ್ಲಿ ಇವೆಲ್ಲ ರಂಗೋಲಿಗಳ ಜೊತೆಗೆ ಬೃಂದಾವನ ಕೂಡ ರಂಗೋಲಿನ ಅಲಂಕರಿಸಿರಿ. ಇವೆಲ್ಲ ರಂಗೋಲಿಗೆ ಹಾಡು ಯಾವ್ದು ಹಾಡಬೇಕು ಅಂತ ಹೇಳಿ ಮೆಸೇಜ್ ಮಾಡ್ತಿರಲ್ಲ, ಚಾತುರ್ಮಾಸ ಹಾಡು ಇರ್ತದಲ್ಲ ಅದನ್ನೇ ಹಾಡ್ಕೊತೀನಿ. ನೋಟೆಡ್ ಆಗಿ ಬರಲ್ದು, ನೋಡಿ ಓದಿಕೋತೀನಿ. ನಾನು ಕೂಡ ಕಲಿತ್ಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೆಲ್ಲರೂ ಹಾಡು ಹಾಡ್ರಿ ಅಂತ ಹೇಳಿ ಮೆಸೇಜ್ ಮಾಡಿರಲ್ಲ, ಒಂದು ವೇಳೆ ಅವಕಾಶ ಇದ್ದರೆ ಮಾತ್ರ ನಾನು ಕೂಡ ಕಲ್ತ್ಕೊಂಡು ಈ ಹಾಡನ್ನ ಹಾಡಿ ವಿಡಿಯೋದಾಗ ಹಾಕ್ತೀನಿ. ನೋಡಿರಲ್ಲ ಗೋವಿನ ರಂಗೋಲಿ ಸಿಂಪಲಾಗಿ ತೋರಿಸ್ಕೊಟ್ಟಿನಿ. ನಾಳೆಗೆ ಗೋವಿನ ರಂಗೋಲಿ 33 ಪದ್ಮದಿಂದ ತೋರಿಸಿಕೊಡ್ತೀನಿ. ಸಂಕಲ್ಪ ಹಿಡಿದ್ರೆ ಮಾತ್ರ ಅಲಂಕಾರ 33 ಪದ್ಮದಿಂದ ಗೋವಿನ ರಂಗೋಲಿ ತೋರಿಸಿಕೊಡ್ತೀನಿ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ಅದೇ ರಂಗೋಲಿನ ದಿನಾಗೂ ಹಾಕ್ಬೋದು. ಅಂಬಾರಿ ಗೋವು ಸಣ್ಣದಾಗಿ ತೋರಿಸಿಕೊಡ್ತಾ ಇದ್ದೀನಿ. ನೋಡ್ತಾ ಇರಲ್ಲ ಸಿಂಪಲಾಗಿ ಸಣ್ಣ ರಂಗೋಲಿ ಸಿಂಪಲಾಗಿ ತೋರಿಸಿಕೊಡ್ತಾ ಇದ್ದೀನಿ. ನಿಮ್ಗೆ ಅವಕಾಶ ಇದ್ದರೆ ನೀವು ರಂಗೋಲಿನ ದೊಡ್ಡದಾಗಿ ಹಾಕಿರಿ. ಈ ರಂಗೋಲಿ ಮಾತ್ರನೇ ಅಲ್ಲ, ಮುಂದಿನ ವೀಡಿಯೋಗಳದಾಗ ನಾರಾಯಣ ಹೃದಯದಿಂದ ಪಾಂಡುರಂಗ ಸ್ವಾಮಿ ದೇವ್ರನ್ನ, ಲಕ್ಷ್ಮೀ ಹೃದಯದಿಂದ ರುಕ್ಮಿಣಿ ದೇವ್ರನ್ನ ಕೂಡ ತೋರಿಸಿಕೊಡ್ತೀನಿ. ಈಸಿಯಾಗಿ ದೇವರ ರಂಗೋಲಿಗಳೆಲ್ಲ ಬರಿಬೋದು. ಬೃಂದಾವನ ಕಟ್ಟಿ ಕೇಳಿರಲ್ಲ ಸಿಂಪಲಾಗಿ ತೋರಿಸಿಕೊಡ್ರಿ ಅಂತ ಹೇಳಿ, ಅದಕ್ಕೆ ನಿಮ್ಗೆ ಈಸಿಯಾಗಿ ಬರೋಂಗ ಸಣ್ಣದಾಗಿ ತೋರಿಸಿಕೊಟ್ಟಿನಿ. ಒಂದು ವೇಳೆ ಇಷ್ಟ ಅನಿಸಿದರೆ ಈ ರಂಗೋಲಿನ ಫಾಲೋ ಆಗಿ ರಂಗೋಲಿನ ಅಲಂಕರಿಸಿರಿ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ನಾನು ತೋರಿಸಿಕೊಟ್ಟುವ ರಂಗೋಲಿಗಳೆಲ್ಲ ನಮ್ಮನೆ ದೇವರ ಕಟ್ಟಿಗೆ ನೀವು ತೋರಿಸಿಕೊಟ್ಟಿದ್ದ ರಂಗೋಲಿ ಎಲ್ಲ ಹಾಕಿವಿ ಅಂತ ಹೇಳಿ ಅಂತ ಇರಲ್ಲ. ಈ ಕಾಮೆಂಟ್ ಓದಿದಾಗ ಬಹಳ ಸಂತೋಷ ಆಗ್ತದೆ. ನಾನು ಒಬ್ಬಳೇ ಅಲ್ಲ, ನೀವೆಲ್ಲರೂ ಕೂಡ ಇಂಥ ರಂಗೋಲಿ ಈಸಿಯಾಗಿ ಹಾಕ್ತೀರಿ ಅಂತ ಹೇಳಿ ತೋರಿಸಿಕೊಡ್ತಾ ಇದ್ದೀನಿ. ರಂಗೋಲಿದಿಂದ ದೇವ್ರನ್ನ ಪೂಜೆ ಮಾಡ್ಕೊತೀವಲ್ಲ, ಎಷ್ಟು ಸಂತೋಷ ಅನ್ನಿಸ್ತದಲ್ಲ. ನಮ್ಮ ಕೈಯಿಂದ ದೇವ್ರನ್ನ ಅಲಂಕರಿಸಿ ಪೂಜೆ ಮಾಡ್ಕೊಂಡ್ರೆ ಬಹಳ ಸಂತೋಷ ಅಲ್ಲ. 33 ಗೋಪದ್ಮ ಅಲಂಕರಿಸೀನಿ. ಕಮಲದಿಂದ ಹನುಮನ್ನ ಹಾಕ್ತಾಯಿನಿ. ಗರುಡ ದೇವ್ರನ್ನ ಕೂಡ ಕಮಲದಿಂದನೇ ಅಲಂಕರಿಸೀನಿ. 2 ರಂಗೋಲಿ ಮತ್ತೊಂದು ಸಲ ಸಪರೇಟಾಗಿ ಹಾಕಿ ತೋರಿಸ್ತೀನಿ. ನೋಡಿರಲ್ಲ ರಂಗೋಲಿಯ ಅಲಂಕಾರಗಳು ಸಿಂಪಲಾಗಿ ಈಸಿಯಾಗಿ ತೋರಿಸಿಕೊಟ್ಟಿನಿ ಅಂತ ಹೇಳಿ ಅಂದ್ಕೊತಾಯಿನಿ. ಬಲರಾಮಕೃಷ್ಣ ದೇವ್ರನ್ನ ನಾಳೆಗೆ ಅವಕಾಶ ಇದ್ರೆ ಮಾತ್ರ ತಪ್ಪಲಾರ್ದೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ತುಳಸಿ ಬೃಂದಾವನ ನೀವು ಕೇಳಿದದಕ್ಕೆ ಸಣ್ಣದಾಗಿ ತೋರಿಸಿಕೊಟ್ಟಿನಿ. ಈಸಿಯಾಗಿ ತೋರಿಸಿಕೊಟ್ಟಿನಿ. ಪ್ರತಿಯೊಂದು ರಂಗೋಲಿನ ಶಂಖ, ಚಕ್ರ, ಗರುಡ, ಹನುಮ, 33 ಗೋಪದ್ಮ, ಗೋವು, ಅಂಬಾರಿ, ಜಯ ವಿಜಯ ಇವೆಲ್ಲ ರಂಗೋಲಿಗಳು ಇವತ್ತು ತೋರಿಸಿಕೊಟ್ಟದ್ದು ಅಲಂಕಾರ. ರಂಗೋಲಿ ಅಲಂಕಾರ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಮಾತ್ರ ವಿಡಿಯೋನ ತಪ್ಪಲಾರ್ದೆ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮುಂದಿನ ವಿಡಿಯೋಗಳದಾಗ ದೇವರು ಹೊಸ ಹೊಸ ರಂಗೋಲಿ ಅಲಂಕಾರಗಳೆಲ್ಲ ತೋರಿಸಿಕೊಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ಮಂದಾರೋದ್ಧಾರ ಬಂದ, ಮನೋಹರ ಬಂದ,
ಬೃಂದಾವನಪತಿ ಗೋವಿಂದ ಬಂದನೋ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ.